ಸಾಹೇಬ್ರೆ ನಿಮ್ಮ ಕೈ ಮುಗಿತೀನಿ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಅಭಿಮಾನ ಅನ್ನೋದೇನಾದರೂ ಇದ್ರೆ ಪ್ಲೀಸ್ ಅವಳ ಮೇಲೆ ಕೋಪ ಮಾಡ್ಕೋಬೇಡಿ. ಏನಿನ್ ಮಾತಿನ ಅರ್ಥ? ನಿಮ್ಮ ಪಾದ ಪೂಜೆ ಅಕ್ಕ ಮಾಡ್ತಾಳೆ. ನೀನ್ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ ಸುಳ್ಳ? ಸುಳ್ಳು ಅಂತ ಯಾರೇ ಹೇಳಿದ್ ನಿಂಗೆ? ಮತ್ತೇನಿದೆಲ್ಲ ಎಲ್ಲ ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ಅಕ್ಕ ನೋಡಿದ್ನೆಲ್ಲ ಸತ್ಯ ಅಂತ ನಂಬ್ಕೋಬೇಡ್ವೆ, ಅದ್ರ ಹಿಂದೆ 1000 ಇರುತ್ತೆ. ಅದೇ 1000 ಏನು? ಎಲ್ಲಾನು ಬಾಯ್ ಬಿಟ್ಟು ಹೇಳಕ್ ಆಗಲ್ವೇ? ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಓ, ಹೀಗ ಅರ್ಥ ಆಗದೇ ಇರೋ ರೀತಿ ಮಾತಾಡ್ಬಿಟ್ಟು ನನ್ ಬಾಯಿ ಮುಚ್ಚಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ? ನಿನ್ಗೋಸ್ಕರ ನಾನು ಏನೇನ್ ಮಾಡಿದ್ದೀನಿ ಅಂತ ಪದೇ ಪದೇ ಎಲ್ಲರ ಹತ್ರ ಹೇಳ್ಕೊಂಡು ತಿರ್ಗಕ್ ಆಗಲ್ವೇ? ನಾನ್ ಮನೆ ಬಿಟ್ಟು ಬಂದಿರೋದು ಸತ್ಯ. ಹಾಗಾದ್ರೆ ಪೂಜೆ ಮಾಡಕ್ ಹೊಟ್ಟಿದ್ದು ಸುಳ್ಳ? ಹೌದು, ಹಾಗೆ ಅನ್ಕೋ. ಅದು ಸುಳ್ಳು, ಅದೊಂದು ನಾಟಕ. ಯಾರನ್ನ ಮೆಚ್ಚೋದಿಕ್ಕೆ ಪೂಜೆ ನಾಟಕ ಮಾಡ್ತಿದ್ಯಾ? ಯಾರನ್ನು ಮೆಚ್ಚಿಸ್ಬೇಕಾಗಿಲ್ವೇ? ಸಾಹೇಬ್ರಿಗೆ ಬೇಜಾರಾಗ್ಬಾರ್ದು ಅಂತ ಪೂಜೆ ಕೂತ್ಕೊಂಡಷ್ಟೇ. ಹಾಗಾದ್ರೆ ನೀನ್ ಕುತ್ಕೆಲ್ ಹಾಕಿರೋದು ಚಿನ್ನದ ತಗಡ? ಅದು ಚಿನ್ನನೇ ಆಗಿದ್ರೆ ಇಲ್ಲಿ ನಡೆದಿದ್ದು ಸತ್ಯ ಅಲ್ವಾ? ಯಾಕೆ ತೆಗೆದ್ಬಿಟ್ಟೆ? ಹಾಕೋ. ನಾನ್ ಕೇಳ್ದೆ ಅಂತ ತೆಗಿಬಾರ್ದು. ನಿನಗ್ ಅದನ್ನ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಿದ್ರೆ ಅದನ್ನ ನೀನು ಮುಟ್ತಾನೂ ಇರಲಿಲ್ಲ. ನನ್ನ ಗಂಡ ಕಿಲ್ಲಿವರೆಗೂ ಬಂದು ನನಗ್ ಚಿನ್ನ ತೆಕ್ಕೊಡೋ ಲೆವೆಲ್ಗೆ ಇಟ್ಕೊಂಡಿದ್ಯಾ ಅವ್ರನ್ನ? ಅಕ್ಕ ಪ್ಲೀಸ್ ಕಿರ್ಚ್ಬೇಡ. ಯಾಕೆ ಕಿರ್ಚ್ತಿದ್ಯಾ? ಎಲ್ರು ಬರ್ಲಿ ಅಂತನಾ? ಎಲ್ರು ಬಂದು ನಾನು ನಿನಗೆ ಹೀಗೆಲ್ಲಾ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಅವ್ರಿಗೂ ಗೊತ್ತಾಗ್ಲಿ ಅಂತನಾ? ನಿನ್ ಮನ್ಸಕ್ ಬಂದಾಗ ಮಾತಾಡ್ತೀಯಲ್ಲ, ಸ್ವಲ್ಪ ಬೇರೆಯವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ನೋಡು. ಬೇರೆಯವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ದಕ್ಕೆ ಈಗ ನನ್ನ ಜಾಗನೇ ಕಿತ್ಕೊಂಡಿರೋದು. ಅಂತೆ ಇನ್ನು ಎಷ್ಟಂತೀಯೋ ಅನ್ನೋ, ಆದ್ರೆ ಸತ್ಯ ಏನು ಅಂತ ಇನ್ನೂ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ ಅಲ್ವಾ ನೀನು? ಕಣ್ಣಾರೆ ನೋಡಿದ್ಮೇಲೂ ಎಲ್ಲ ಸುಳ್ಳು ಅಂತ ಅನ್ಕೊಳ್ಳೋದಕ್ಕೆ ನಾನು ದಡ್ಡಿ ಅಲ್ಲ. ಅಲ್ಲ ಆಟಾಡಕ್ಕಾಗಲ್ಲ ಅಂತ ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ? ಅದ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ಪ್ಲೀಸ್. ಹೇಳೋದ್ ಸುಲಭ ಕಣೆ, ಅರೆ ಕೇಳಿಸ್ಕೊಳಕ್ ಎಷ್ಟು ಹಿಂಸೆ ಆಗತ್ತೆ ಗೊತ್ತಾ? ನನ್ ಗಂಡ ಇಲ್ದೆ ನಾನ್ ಅನುಭವಿಸ್ತಿದ್ದೀನಲ್ಲ, ಅದ್ರ ಬಗ್ಗೆ ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಅದಕ್ಕೆ ಅಲ್ವೇ ನಾ ಮನೆ ಬಿಟ್ಟು ಇಲ್ಲಿವರೆಗೂ ನಾನು ಶಾಶ್ವತವಾಗಿ ಬಂದಿರೋದು. ಮತ್ ಸಾಹೇಬ್ರ ಯಾಕೆ ಇಲ್ಲಿಗೆ ಬಂದ್ರು? ಅವ್ರ ವಿಷಯನೇ ಗೊತ್ತಿಲ್ಲ. ಓ, ನೀನ್ ಮನೆ ಬಿಟ್ಟು ಬಂದಿರೋ ವಿಷಯನ ಸಾಹೇಬ್ರಿಗೆ ನೀನ್ ಹೇಳೇ ಇಲ್ವಾ? ಹೇಳಿದ್ರೆ ಬೇಜಾರ್ ಮಾಡ್ಕೋತಾರ ಕಣೆ. ಹಾಗಂತ ಅವ್ರಿಗೂ ಬೇಜಾರಾಗಬಾರ್ದು, ಹಾಗೆ ನಾನು ಮ್ಯಾನೇಜ್ ಮಾಡ್ತೀನಿ. ಓಹೋ, ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು. ವಾವ್, ಗ್ರೇಟ್ ಕಣೆ ನೀನು. ತುಂಬಾ ಸೆಕ್ಯೂರ್ ಆಗಿ ಯೋಚನೆ ಮಾಡ್ತೀಯ. ನಿನ್ ಬುದ್ಧಿ ನನಗ್ ಬಂದಿಲ್ವಲ್ಲ. ನಿನ್ ಬುದ್ಧಿ ನನಗಿದ್ದಿದ್ರೆ ಬಹುಶಃ ನನ್ ಗಂಡ ನನ್ ಜೊತೆನೇ ಇರ್ತಿದ್ರೇನು. ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡ, ನಿನ್ ಕೈ ಮುಗಿದ್. ನನಗ್ ಬೇರೆ ವಿಷಯ ಬೇಡ. ನೀನ್ ಮನೆ ಬಿಟ್ಟು ಬಂದಿರೋ ವಿಷಯ ಸಾಹೇಬ್ರಿಗೆ ಗೊತ್ತಾಗ್ಬೇಕು. ನೀನ್ ಆ ಮನೆ ಬಿಟ್ಟು ಬಂದಿರೋದು ನಿಜ ತಾನೆ? ಮತ್ತೆ ಇನ್ಯಾವತ್ತೂ ಆ ಮನೆಗೆ ಬರಲ್ಲ ಅಂತ ನನಗ್ ಭಾಷೆ ಕೊಡು. ಹ್ಞೂ, ಭಾಷೆ ಕೊಡೆ. ಏನೇ ಭಾಷೆ ಕೊಡ್ಬೇಕು ನಿಮ್ಗೆ? ಅವ್ರು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ಕಾಡ್ತಿಯಲ್ಲೇ ಒಳ್ಳೆ ಮಾರಿತಾರ. ಅಪರಿದ್ ಸುಮ್ನಿರ್ತೀಯೇನು, ಮಾತಾಡ್ಬೇಡ. ಮುಚ್ಚೆ ಬಾಯೇ. ನೋಡೆ ಬೇಗದ, ಇವಳು ನಿನ್ನ ತಂಗಿ. ನಿನಗೋಸ್ಕರ ಏನೆಲ್ಲ ತ್ಯಾಗ ಮಾಡಕ್ ಹೊರಟಿದಾಳ ಗೊತ್ತಾ? ತನ್ನ ಜೀವನಾನೇ ಹಾಳು ಮಾಡ್ಕೊಳಕ್ ಹೊರಟಿದ್ದಾಳೆ. ನಿನಗೆ ನಂಬಿಕೆ ಆಗ್ತಾ ಇಲ್ಲ ಅಲ್ವಾ? ಎಂತ ಅಕ್ಕನೇ ನೀನು?
ಒಬ್ಬರ ಕಣ್ಣಲ್ಲಿ ನೀರು ಬಂದ್ರೆ ಒಬ್ಬರು ಸಹಿಸ್ತಾ ಇರಲಿಲ್ಲ ನೀವು. ಈಗ ನೀನೇ ಅವಳ ಕಣ್ಣಲ್ಲಿ ನೀರು ಬರೆಸ್ತಾ ಇದೆಯಲ್ಲೇ. ಯಾವ ತಂಗಿನೂ ಇಂಥ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿರೋದಿಲ್ಲ. ಅದನ್ನ ನೋಡಿ ಕೊರಗ್ತೀಯ ನೀನು ಅನ್ಕೊಂಡಿದ್ದೆ. ನೀನು ನೀರಲ್ಲ, ಅವಳ ಕಣ್ಣಲ್ಲಿ ರಕ್ತ ಬರ್ಸಕ್ ಹೊರಟಿದ್ಯಾ. ಹೋಗ್ಬೇಡ್ವೆ, ಮನೆಗೆ ಬಂದಿದ್ಯಾ, 1-2 ದಿನ ಇದ್ಬಿಟ್ಟು ಹೋಗು. ನೀನು ನಿನ್ನ ಮಾತು ರಿವಾಜು ಎಲ್ಲ ಬದಲು ಮಾಡ್ಕೊಂಡ್ಮೇಲೆ ನಾವ್ ಹೇಳೋದು ನೀನ್ ಕೇಳೋದು ಅವೆಲ್ಲ ಏನು ಇಲ್ಲ ಕಡೆ, ಏನು ಇಲ್ಲ. ಆಯ್ತಲ್ಲ ನಿಮ್ಮ ಅಪ್ಪನ ಕೈಲಿ ಮಂಗಳಾರ್ತಿ, ಇನ್ನೂ ಇಲ್ಲೇ ಇರು ಅಂತ ಗೇಲಿ ಮಾಡ್ತಿದ್ಯಾ? ಮೇಘನಾ, ನಿನ್ನ ತಂಗಿ ಕೇಳ್ತಾ ಇದ್ದಾಳೆ, 1 ದಿನ ಇದ್ದು ಹೋಗು. ಅಂದ್ರೆ ನೀನ್ ಕೇಳ್ಕೊಳಲ್ವಾ? ನಾನ್ ನಿಮ್ಮಪ್ಪ ಕಣೆ, ನಾನ್ ಯಾಕೆ ಕೇಳಲಿ? ನಾನು ಆರ್ಡರ್ ಮಾಡ್ತೀನಿ, 1 ದಿನ ಇದ್ದು ಹೋಗು. ಬೇಕಾಗಿಲ್ಲ ನನ್ ನಿಮ್ ಉಪಚಾರ. ಅಕ್ಕ ಪ್ಲೀಸ್ ಹೋಗ್ಬೇಡ್ವೆ, ನೀನ್ ದಬ್ಬಾಯಿ ಅಂತೀನಿ. ನೀನು ಹೋದ್ರೆ ಬಾವಗ್ ಬೇಜಾರಾಗುತ್ತೆ, ಪ್ಲೀಸ್ ಹೋಗ್ಬೇಡ. ನಾನ್ ನನ್ ಗಂಡನ್ನು ಜೊತೆನೆ ಕರ್ಕೊಂಡು ಹೋಗ್ತೀನಿ. ಮೇಘನಾ, ನೀನ್ ಯಾಕೆ ಬಂದೆ ಇಲ್ಲಿ? ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ನಿಮಗೆ ಗೊತ್ತಿಲ್ವಾ? ನಾನು ಅಷ್ಟು ಪ್ರೀತಿಯಿಂದ ನಿಮ್ಗೆ ಎಣ್ಣೆ ಹಚ್ಚಿದ್ರೆ ನನ್ ಕಣ್ ತಪ್ಪಿಸಿ ಇಲ್ಲಿಗೆ ಬಂದಿದ್ದೀರಾ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನು ಕಳ್ಳನ್ ತರ ಇಲ್ಲಿ ಬಂದಿದ್ದೀನಿ ಅಂತನಾ? ನಾನು ಹಾಗೆ ಹೇಳಿಲ್ಲ. ಯಾಕೆ ನನ್ನ ತಪ್ಪರ್ಥ ಮಾಡ್ಕೊತಿದ್ದೀರಾ? ನೋಡು ಮೇಘನಾ, ನನ್ಗೆ ಎಲ್ಲಿ ಇಷ್ಟ ಇದೆ ನಾನು ಅಲ್ಲಿಗೆ ಬರ್ತೀನಿ. ನನ್ನ ತಂಗಿ ಅಪ್ಪ ಇಬ್ರು ಸೇರ್ಕೊಂಡು ನನಗೆ ಅವಮಾನ ಮಾಡಿದ್ರು. ಈಗ ನೀವು ಅವ್ರ ಜೊತೆ ಸೇರ್ಕೊಂಡಿದ್ದೀರಾ. ನಿನ್ನ ಆಲೋಚನೆಗಳೇ ಸರಿ ಇಲ್ಲ ಮೇಘನಾ. ಒಂದ್ ವಿಷಯನ ಒಳ್ಳೆ ರೀತಿಯಾಗಿ ಯೋಚನೆ ಮಾಡಕ್ಕೆ ಬರಲ್ಲ ಅಲ್ವಾ ನಿನ್ಗೆ? ಎತ್ತು ಹೊತ್ತು ಸಾಕಿದ ಅಪ್ಪನ್ನೇ ಬಾಯಿಗೆ ಬಂದಾಗ ಮಾತಾಡ್ತೀಯ. ಸ್ವಂತ ತಂಗಿನೇ ಶತ್ರು ತರ ಕಾಣ್ತಿಯಲ್ಲ ಮೇಘನಾ ನೀನು. ನಿಮ್ಮಪ್ಪ ನೀನು ಎಷ್ಟು ಕಷ್ಟ ಬಿದ್ದು ಸಾಕಿದಾರೆ ಅಂತ ಗೊತ್ತಾ ನಿನಗೆ? ಅದೆಲ್ಲ ಅರ್ಥನೇ ಆಗಲ್ಲ ಅಲ್ವಾ ನಿನ್ಗೆ? ರಕ್ತ ಸಂಬಂಧಗಳನ್ನೇ ದೂರ ಮಾಡ್ಕೊಂತಿದ್ದೆ ನೀನು, ಇನ್ ಗಂಡನ ಬೆಲೆ ಕೊಡ್ತೀಯಾ? ಹೌದು ರೀ, ನನಗೆ ರಕ್ತ ಸಂಬಂಧಕ್ಕಿಂತ ಗಂಡನೇ ಮುಖ್ಯ. ಬನ್ನಿ ನಾವು ಹೋಗೋಣ. ಮೇಘನಾ, ನೀನ್ ಕರ್ತ ತಕ್ಷಣ ನನ್ನ ಬಾನಕ್ಕೆ ನಾನು ಏನ್ ಅನ್ಕೊಂಡಿದ್ದೆ ನೀನು? ಪ್ಲೀಸ್ ರೀ, ಹಠ ಮಾಡಬೇಡಿ. ಎಲ್ಲಿದ್ರೆ ಅವ್ರು ನಿಮ್ ತಲೆ ಕೆಡಿಸ್ಬಿಡ್ತಾರೆ. ಬನ್ರಿ ಮನೆಗೆ ಹೋಗೋಣ. ಮೇಘನಾ, ನೀನ್ ಹುಚ್ಚಿಡ್ತಿದ್ಯಾ? ಹೌದು ರೀ, ನನಗೆ ಹುಚ್ಚಿಡ್ತಿದೆ. ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಪ್ಲೀಸ್ ಬನ್ನಿ ಮನೆಗೆ ಹೋಗೋಣ, ಪ್ಲೀಸ್. ನಾನು ಒಂದ್ಸತಿ ಹೇಳಿದ್ನಲ್ಲ ನಾನು ಬರಲ್ಲ ಅಂತ. ಪ್ಲೀಸ್ ಇಲ್ಲಿಂದ ಹೋಗು. ಇಲ್ಲ, ನೀವು ಬರ್ದೆ ನನ್ನಿಂದ ಹೋಗಲ್ಲ. ಬನ್ನಿ ಹೋಗೋಣ, ಪ್ಲೀಸ್ ಬನ್ನಿ. ಮೇಘನಾ, ನೋಡಿದ್ಯೇನ ಪಕ್ಕನ ಪರಿಸ್ಥಿತಿನ? ಇವಾಗ ಸಮಾಧಾನ ಆಯ್ತಾ ನಿಂಗೆ? ಇದನ್ನ ನೋಡೋದಕ್ಕ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು. ಅಕ್ಕಂಗ್ ಯಾರು ಇಲ್ಲ, ಸಾಹೇಬ್ರು ಅಕ್ಕನ ಜೊತೆ ಹೀಗೆ ಮಾಡ್ತೀಯಾರಂತಾನೆ ನಾನು ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದಿತ್ತು. ನಾವು ಹೋಗಿ ಸಾಹೇಬ್ರಿಗೆ ಹೇಳಕ್ಕಾಗತ್ತೇನೆ ನಿಮ್ಮ ಅಕ್ಕನ ಜೊತೆ ಸಂಸಾರ ಮಾಡಿ ಅಂತ? ಅವ್ರವ್ರ ಇಷ್ಟ, ಹೇಗ್ ಬೇಕೋ ಬದುಕ್ತಾರೆ ಬಿಡು. ಅಪ್ಪ, ನೀನು ಬರ್ತಾ ಬರ್ತಾ ಅಕ್ಕನ ವಿಚಾರದಲ್ಲಿ ನೀನು ತುಂಬಾ ತಪ್ಪು ಮಾಡ್ತಿದ್ಯಾ. ಅವಳನ್ನ ಶತ್ರು ಆಗಿ ನೋಡ್ತಿದ್ಯಾ. ನೋಡೆ, ಒಳ್ಳೆತನ, ಒಳ್ಳೆಯವರು ಎಲ್ಲಿರ್ತಾರೋ ನಾನು ಅಲ್ಲಿರ್ತೀನಿ. ನಾನು ಅಂತವ್ರ ಪರ ಕಣೆ. ಎಲ್ರೂ ಸೇರಿ ಕೊನೆಗೂ ಅಕ್ಕನ ಕೆಟ್ಟೋಳಾಗಿ ಮಾಡ್ಬಿಟ್ರಿ. ಯಾರು ಮಾಡ್ಲಿಲ್ಲ. ಅವಳು ಉದ್ದೇಶ ಅವಳನ್ನ ಕೆಟ್ಟವಳನ್ನಾಗಿ ಮಾಡಿದೆ ಅಷ್ಟೇ. ಈಗ್ಲೂ ಕಾಲ ಮಿಂಚಿಲ್ಲ. ಕಾಲ ಮಿಂಚೋಯ್ತಪ್ಪ. ಯಾವ ಕಾಲ ಮಿಂಚೋಯ್ತೆ? ಮಧುರ ಸಾಹೇಬ್ ಜೊತೆ ಬದುಕೋ ಕಾಲ ಮಿಂಚೋಯ್ತು. ಏನಿದ್ರು ಸಾಹೇಬ್ರು ಜೀವನ ಮೇಘನ ಅಕ್ಕನ ಜೊತೆನೆ. ನೋಡ್ದಿಯಲ್ಲ ಅವರಿಬ್ರು ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಾರೆ ಅಂತ. ಅದನ್ನ ನೋಡಿದ್ಮೇಲೂ ಈ ಮಾತು ಮಾತಾಡ್ತಾ ಇದೀಯ ನೀನು? ಹೀಯಾಳ್ಸಪ್ಪ, ಇನ್ನೂ ಅದೆಷ್ಟು ಹೀಯಾಳ್ಸು. ಆದ್ರೆ ಅಕ್ಕ ಬದುಕೋದು ಸಾಹೇಬ್ರ ಜೊತೆಗೇನೆ, ನೆನಪಲ್ಲಿಟ್ಕೋ. ನೋಡ, ಅಂತ ಸಮಯ ಬಂದಾಗ ಗೊತ್ತಾಗತ್ತೆ. ಅಕ್ಕನ ಜೊತೆ ಯಾರೂ ಇಲ್ಲ ಅಪ್ಪ. ಹೆತ್ತಪ್ಪ ನೀರು ಇಲ್ಲ, ತಾಳಿ ಕಟ್ಟಿರೋಗೊಂಡು ಅವರು ಅವಳ ಜೊತೆ ಇರಲಿಲ್ಲ. ಇನ್ ನಾನು ಅವಳ ಜೊತೆಲಿ ನಾನು ಇಲ್ಲ ಅಂತ ಅವಳೇ ಅನ್ಕೊಂಡ್ಬಿಟ್ಟಿದ್ದಾಳೆ. ನಿನ್ ಜೊತೆನೂ ಯಾರು ಇಲ್ಲ ಕಣೆ. ಎಲ್ಲ ಇದ್ದು
ಇಲ್ದಾಗ ಬದುಕ್ತಾ ಇದ್ದೀವಿ. ಅದನ್ನ ಅರ್ಥ ಮಾಡ್ಕೊಂಡಿದ್ಯಾ? ನೀನಿಲ್ವಾ ನನ್ನ ಜೊತೆ? ಬಿದ್ದೋಗೋ ಮರ ಎಷ್ಟು ದಿನ ನೆರಳು ಕೊಡುತ್ತೆ ಹೇಳು? ನಂಗೆ ಅದೇ ಆಸರೆ ಅಪ್ಪ. ಬಿದ್ದೋದ್ಮೇಲೆ ಗೊತ್ತಾಗುತ್ತೆ ಈ ಮುದಿ ಮರ ನಿನಗೆ ಎಷ್ಟು ದಿನ ಆಸರೆ ಆಗಿರುತ್ತೆ ಅಂತ. ಅಪ್ಪ, ಅಕ್ಕ ಅಪರೂಪಕ್ಕೆ ಮನೆಗೆ ಬಂದಿದ್ದಾಳೆ. ಪ್ಲೀಸ್ ಅವಳು ಹೋಗಿ ಒಂದೇ ಒಂದ್ಸಲ ಕರಿಯಪ್ಪ. ಕರೆದ್ನಲ್ಲೇ ದಿಮಾಕ್ ಮಾಡ್ಕೊಂಡು ಹೋದ್ಲು, ಹೋಗ್ಲಿ ಬಿಡು. ಪ್ಲೀಸ್ ಅಪ್ಪ, ನನಗೋಸ್ಕರ ಕರ್ಕೊಂಡ್ ಬಾ. ನೋಡು, ತವ್ರ ಮನೆಗೆ ಬಂದು ಜಗಳ ಮಾಡ್ಕೊಂಡು ಹತ್ಕೊಂಡು ಹೋಗ್ಬಾರ್ದು. ಹೋಗಿ ಕರಿಯಪ್ಪ. ನೋಡು, ನೀನೇನಾದ್ರೂ ಹೋಗಿ ಕರೀಲಿಲ್ಲ ಅಂದ್ರೆ ನಾನು ಎಲ್ಲಿಗಾರು ದೂರ ಹೊರಟೋಗ್ತೀನಿ. ಪ್ಲೀಸ್ ಹೋಗು. ಹೋಗ್ತೀನಿ ಕಣೆ, ಹೋಗ್ತೀನಿ. ನೀನ್ ಹೀಗೆಲ್ಲ ಬ್ಲಾಕ್ ಮೇಲ್ ಮಾಡಬೇಡ. ಮೇಘನಾ, ಮೇಘನಾ ನಿಂತ್ಕೊಳ್ಳೆ. ಹೆಣ್ಣು ಮಕ್ಕಳಿಗೆ ಇಷ್ಟು ಕೋಪ ಒಳ್ಳೇದಲ್ಲ ಕಣೆ. ಜಗಳ ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಮನ್ಸು ಹಚ್ಕೋಬಾರ್ದು. ಮನ್ಸು ಹಚ್ಕೊಂಡ್ರೆ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಹೋಗ್ಬಿಡುತ್ತೆ ಕಣೆ. ತವ್ರ ಮನೆಗೆ ಬಂದು ಇದ್ದು ಒಂದು ಹೊತ್ತು ಊಟ ಮಾಡದೆ ಹೋಗ್ತಾ ಇದೆಯಲ್ಲೇ. ಊಟ ಮಾಡ್ಕೊಂಡು ಈ ದಿನ ಇಲ್ಲೇ ಇದ್ದು ಹೋಗೆ. ತವ್ರ ಮನೆ ಇದು ನನಗ್ ತವ್ರ ಮನೆನಾ? ನನ್ ಪಾಲಿಗೆ ನರ್ಕ ಇದು. ಮಗುನು ಚಿವಟಿ ತೊಟ್ಲನ್ನು ತುಗ್ತೀರಾ? ನಾನ್ ನಿನ್ ಮಗಳೇ ಅಲ್ಲ ಅಂದೆ, ಈಗ ಈ ತವ್ರ ಮನೆಗೆ ಮಗಳಾಗ್ಬಿಟ್ನ ನಾನು? ನಾನು ನಿಮ್ಮಪ್ಪ ಕಣೆ, ಕೋಪದಲ್ಲಿ ಒಂದು ಮಾತು ಅಂತೀನಿ. ಅನ್ಬಾರ್ದಾ? ನೀ ಮಾಡಿದ್ದಕ್ಕೆ ಅಂದಿದ್ದು ಅಂತೀನಿ. ಕೋಪ ಬಂದ್ರೆ ಒಂದು ಏಟು ಹೊಡಿತೀನಿ. ಅದಕ್ಕೆ ನೀನು ನನ್ನ ಮಗಳು ಹಾಗೆ ಸಾಗಿಸ್ತೀನಿ. ನಾನ್ ನಿನ್ ಮಗಳು ಅಂತ ಹೇಳ್ಬೇಡ ನೀನು. ಸಮಯಕ್ಕೆ ತಕ್ಕಂತೆ ಬದ್ಲಾಗ್ತೀಯ. ನನಗೀಗ ನೈಸ್ ಮಾಡಿ ಒಳಗ್ ಕರ್ದು ಆಮೇಲೆ ನಿನ್ ಮಗಳು ಮದ್ರನ್ನ ಮನೆಗ್ ಕಳ್ಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ ಅಲ್ವಾ? ಮೇಘನಾ, ಕೆರ್ಚ್ಬೇಡ. ನಿನ್ ತಲೆಲಿರೋ ಕೆಟ್ಟ ಆಲೋಚನೆಗಳು ನನಗೆ ಗೊತ್ತಾಯ್ತಲ್ಲ, ಅದಕ್ಕೆ ನಿನಗೆ ಕೋಪ ಬರ್ತಿದೆ. ಇಷ್ಟ ಇಲ್ಲದೆ ಇದ್ಮೇಲೆ ಯಾಕೆ ಬಂದೆ? ಬರ್ಬಾರ್ದಾಗಿತ್ತು, ಅಲ್ಲೇ ಇರ್ಬೇಕಾಗಿತ್ತು. ಈಗ ಮನೆ ತನಕ ಬಂದು ಇಲ್ಲಿದ್ದು ಒಂದು ಹೊತ್ತು ಊಟನೂ ಮಾಡದೆ ಹೋಗ್ತಾ ಇದೆಯಲ್ಲೇ. ಬೇಜಾರಾಗಲ್ವಾ ನಮ್ಗೆ? ನನ್ ಗಂಡ ಇದಾರಲ್ಲ, ಅದಕ್ಕೆ ಬಂದೆ. ಈಗಲೂ ನಿನ್ ಗಂಡ ಇಲ್ಲೇ ತಾನೇ ಇರೋದು. ಬಾ ಒಳಗೆ. ಅವ್ರ ಈ ಮನೇಲಿರೋವರೆಗೂ ಹೆಸರಿಗೆ ಮಾತ್ರ ಗಂಡ. ಅವ್ರ ಆ ಮನೆಗ್ ಬಂದ್ರೇನೆ ನನ್ ಗಂಡ. ಎಷ್ಟು ಅನರ್ಥವಾಗಿ ಮಾತಾಡ್ತಿದ್ಯಲ್ವಾ ನೀನು? ಈ ಮನೇಲಿದ್ರೆ ಮೊದಲು ನನ್ ಗಂಡ, ಆ ಮನೇಲಿದ್ರೆ ನಿನ್ ಗಂಡ ಅಂತ ಏನ್ ಮಾತು ಅಂತ ಆಡ್ತೀಯ? ನಾನ್ ಹತ್ರ 3 ಹೊತ್ತು ಅವ್ರನ್ನ ಗಂಡ ಅಂತ ಜಪಿಸ್ತಾ ಇರ್ತೀನಿ. ಆದ್ರೆ ಅವ್ರ ಈ ಮನೇನ ತೊರ್ದು ಆ ಮದ್ರನ್ ತೊರ್ದು ಯಾವತ್ ಬರ್ತಾರೋ ಅವತ್ತೇ ಅವ್ರ ನನ್ ಗಂಡ. ನಿನಗ್ ಮನುಷ್ಯತ್ವ ಅನ್ನೋದಿದ್ರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಕಳಿಸ್ಕೊಡು. ತಲೆ ಕೆಟ್ಟಿದ್ಯೇನೆ ನನಗೆ ಅವ್ರನ್ನ ಮನೆಯಿಂದ ಆಚೆ ಕಳ್ಸೋದಿಕ್ಕೆ? ನಮ್ಮ ಮನೆಗೆ ಬಂದಿರೋ ದೇವ್ರು ಅವರು. ಅವ್ರನ್ನ ಮನೆಯಿಂದ ಆಚೆ ಕಳಿಸಿ ಗುಡ್ಸಿ ಗುಂಡಾಂತರ ಮಾಡೋಕೆ ಪಾಪಿ ಅಲ್ಲ ಈ ಮೂರ್ತಿ. ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ಅವ್ರ ಈ ಮನೆ ತೊರೆದು ಬರೋವರೆಗೂ ನಾನ್ ನಿನ್ ಮಗಳೇ ಅಲ್ಲ. ನೀನು ನಮ್ಮ ಅಪ್ಪನೇ ಅಲ್ಲ. ಸುಮ್ನೆ ಅವ್ರನ್ನ ಮನೆಗೆ ಕಳ್ಸು. ನೀವಿಬ್ರು ಅಪ್ಪ ಮಗಳು ಸೇರ್ಕೊಂಡು ನನ್ ಗಂಡನ್ ತಲೆ ಕೆಡ್ಸಿ ಕೀಲ್ ಕರ್ಕೊಂಬಂದ್ ಇರ್ಸ್ಕೊಂಡಿದ್ದೀರಲ್ವಾ? ನಿಮ್ಮಿಬ್ರು ನಾನ್ ಸುಮ್ಮನೆ ಬಿಡಲ್ಲ. ಅಕ್ಕ ನಿಂತ್ಕೊಳ್ಳೆ, ಪ್ಲೀಸ್ ಒಳಗ್ ಬಾರೆ. ಇನ್ನು ಬಾಯಿಂದ ಅಕ್ಕ ಅಂತ ಕರಿಬೇಡ. ನನ್ನ ಹತ್ರ ಬರ್ಬೇಡ. ಮನೆ ಒಳಗ್ ಬಾರೆ. ಇವತ್ತಿಲ್ಲೇ ಇದ್ದೋಗೆ ಪ್ಲೀಸ್. ದಯವಿಟ್ಟು ಮಾತಾಡಬೇಡ. ನನಗ್ ನಿನ್ ಧ್ವನಿ ಕೇಳಿಸ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ನೀನ್ ಬರೋವರೆಗೂ ನಾನ್ ಬಿಡಲ್ಲ ಕಣೆ ಅಕ್ಕ. ಮನ್ಸಲ್ಲೊಂದು ನಾಲ್ಗೆಲ್ಲೊಂದು ಇಟ್ಕೊಂಡು ಮಾತಾಡ್ತೀಯ ನೀನು. 2 ತಲೆ ನಾಗರಹಾವು. ಅಕ್ಕನ್ ಗಂಡ ಅಂತ ಗೊತ್ತಿದ್ರು
ನನ್ ಗಂಡನೇ ಬುಟ್ಟಿಗೆ ಹಾಕೊಂಡಲ್ಲಲ್ವಾ ನೀನು? ಬೈದಿದ್ದಾಯ್ತಾ? ಸಮಾಧಾನನಾ? ಹಾಲು ಕುಡ್ದ ಸಂತೋಷ ಆಗಿರ್ಬೇಕು ನಿನಗೆ. ಬಿಟ್ಟರೆ ಹೊಡೆಯೋಕ್ಕೂ ಹೆಸರಲ್ಲ ಕಣೆ ನೀನು. ಗಂಡು ಮಕ್ಕಳು ಹುಟ್ಟಿದ್ರೆ ದಾಯಾದಿಗಳಾಗಿ ಬದುಕೋದನ್ನ ನೋಡ್ಬೇಕಾಗಿತ್ತು. ಹೆಣ್ಮಕ್ಳು ದಾರಿ ಹಿಡಿದಿದ್ದೀರಾ. ನಾ ಬದುಕಿರೋದಕ್ಕಿಂತ ಸಾಯೋದು ಒಳ್ಳೇದು. ಬೇಜಾರು ಮಾಡ್ಕೋಬೇಡಪ್ಪ. ಅಳಬೇಡ ನೀನು. ನಿನ್ನ ಹತ್ರ ನಂಗೂ ಅಳು ಬರುತ್ತೆ. ಒಂದಲ್ಲ ಒಂದಿನ ಅವಳಿಗೆ ಅರ್ಥ ಆಗತ್ತೆ. ಆಗ ಅವಳೇ ಬರ್ತಾಳೆ ಬಿಡಪ್ಪ. ಏನಾಯ್ತು ಮಧುರ? ಮೇಘನಿಂದ ಪೂಜೆ ಹಾಳಾಗೋಯ್ತು ಅಂತನಾ? ಪೂಜೆ ಹಾಳಾಗ್ಲಿಲ್ಲ, ಚೆನ್ನಾಗೇ ಆಯ್ತಲ್ಲ. ಒತ್ತಾಯದಲ್ಲಿ ಮಾಡೋದನ್ನ ಪೂಜೆ ಅಂತಾರ? ಅದಕ್ಕೊಂದು ನೆಮ್ಮದಿ ಬೇಡವಾ? ನೀನ್ ಮಾಡೋ ಪೂಜೆನ ಅವಳು ಕಿತ್ಕೊಂಡ್ಲು. ಅದು ಅಕ್ಕಂಗೆ ಸಲ್ಬೇಕಿತ್ತು ಅಂತ ಅನ್ಸತ್ತೆ. ಅದು ಅವಳಿಗೆ ಸಲ್ತು ಬಿಡಿ. ಇದು ಸಲ್ಲಿದಲ್ಲ, ಕಿತ್ಕೊಂಡಿರೋದು. ಅಕ್ಕ ನಿಮಗೆ ಪೂಜೆ ಮಾಡಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದ್ಲು. ಎಷ್ಟು ಆಸೆ ಇಟ್ಕೊಂಡಿದ್ಲು ಏನೋ. ಅಕ್ಕನ್ ನೋಡಿದ್ರೆ ಪಾಪ ಅನ್ಸುತ್ತೆ. ಎಲ್ರೂ ಇದ್ದು ಯಾರೂ ಇಲ್ದೇ ಇರೋ ಥರ ಬದುಕ್ತಾ ಇದ್ದಾಳು ಅವಳು. ಅವಳು ನಿಮ್ಮಲ್ಲಿ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾಳೆ ಗೊತ್ತಾ? ಮಧುರ, ಈಗ ನಮ್ಮ ವಿಚಾರ ಮಾತಾಡ್ತೀಯಾ? ನಮ್ಮಿಬ್ಬರು ಮಧ್ಯದಲ್ಲಿ ಯಾರು ಬರೋದು ನಂಗೆ ಇಷ್ಟ ಆಗಲ್ಲ. ಅಕ್ಕ ಬೇರೆಯವಳು ಹೇಗಾಗ್ತಾಳೆ? ಅವಳು ನಿಂಗೆ ಬೇರೆಯವಳಲ್ಲ, ಆದರೆ ನನಗೆ ಅವಳು ಬೇರೆಯವಳೆ. ನೀವು ತಾಳಿ ಕಟ್ಟಿರೋ ಹೆಂಡತಿ ಅವಳು. ಯಾಕೆ ಮಧುರ ಏನೇನೋ ಮಾತಾಡ್ತಿದ್ಯಾ? ಯಾಕೆ ಬೇಜಾರಾಗಿದ್ಯಾ? ಏನೂ ಇಲ್ಲ ಬಿಡಿ. ಮಧುರ, ನಾನು ನಿನ್ನೆ ಕೇಳ್ತಾ ಇರೋದು, ಏನಾಯ್ತು ಹೇಳು. ಮೊದಲು ಈ ವಿಷಯನ ಬಿಡಿ. ಊಟಕ್ಕೆ ಲೇಟ್ ಆಯ್ತು, ಬನ್ನಿ ನೀವು. ಮೇಘ್ನ ಏನಾರು ಬೈದ್ಲಾ? ಅಕ್ಕ ಯಾಕೆ ನನಗೆ ಬೈತಾಳ? ಮಾವ ಏನಾರು ಬೈದ್ರಾ? ಅಯ್ಯೋ, ಅವ್ರ ಬೈಯೋ ಅಂತ ತಪ್ಪು ಕೆಲಸ ನಾನು ಯಾವತ್ತೂ ಮಾಡಲ್ಲ, ಮಾಡೋದು ಇಲ್ಲ. ಮತ್ತೆ ಯಾಕೆ ಈ ಥರ ಬೇಜಾರಾಗಿ ಕೂತ್ಕೊಂಡಿದ್ಯಾ? ಯಾಕೂ ಇಲ್ಲ, ನೀವು ಸುಮ್ಮನೆ ವಿಷಯ ಇಲ್ಲಿಗೆ ಬಿಡಿ. ಮೇಘ್ನ ನಿಂಗೆ ಬೈದಿರ್ತಾಳೆ, ಅದಕ್ಕೆ ನೀನು ಈ ರೀತಿ ಬೇಜಾರಾಗಿ ಕೂತಿದ್ಯಾ. ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಪ್ಲೀಸ್, ಅವಳು ನನ್ನ ಅಕ್ಕ. ನನಗೆ ಬೈಯೋ ಅಧಿಕಾರ ಅವಳು ನಿಜವಾಗ್ಲೂ ಇದೆ. ನೀನು ನನ್ನ ಹೆಂಡತಿ, ಯಾರ್ಯಾರೋ ಬೈಯೋದು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನಿಮ್ಮನ್ನು ಪಡ್ಕೊಂಡಿದ್ದು ನನ್ನ ತಪ್ಪು. ನಿಮ್ಮನ್ನು ಮನ್ಸಾರ ಪ್ರೀತಿ ಮಾಡ್ತಾ ಇರೋದು, ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದು ನನ್ನ ತಪ್ಪು. ಇಷ್ಟೆಲ್ಲ ತಪ್ಪುಗಳನ್ನ ಮಾಡಿದ್ದೀನಿ. ನನಗೆ ಶಿಕ್ಷೆ ಆಗಲಿ, ಪರವಾಗಿಲ್ಲ. ಮಧುರ, ಮಧುರ, ಅವಳ ಸಿಲ್ಲಿ ಕೋಪಗಳಿಗೆ ನೀನು ಬಲಿಯಾಗೋದು ನನಗಿಷ್ಟ ಇಲ್ಲ. ನೀನು ಯಾರಿಗೂ ಹೆದರ್ಬೇಕಾಗಿಲ್ಲ, ನಿನ್ನ ಜೊತೆ ನಾನಿದ್ದೀನಿ. ಯಾವತ್ತಿದ್ರೂ ನೀನು ನನ್ನವಳು, ಇದನ್ನ ಯಾರಿಂದ ತಪ್ಸಕ್ಕಾಗಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ.
ಮೊದಲು ಊಟಕ್ಕೆ ಬನ್ನಿ. ಮಧುರ ಯಾಕೆ ಈಗ ಆಡ್ತಿದ್ದಾಳೆ? ಅವಳನ್ನ ನಾಳೆನೇ ಮನೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿದ್ರೆ ಅವಳು ಹೇಗೇಗೋ ಆಡ್ತಾಳೆ.